ನಾವು ಎಷ್ಟೊಂದು ಸಲ ಹೇಗೆಗೋ ಕೂತ್ಕೊಂಡು ಮೊಬೈಲ್ನ ಆಪ್ರೇಟ್ ಮಾಡ್ತಾ ಇರ್ತೀವಿ, ಲ್ಯಾಪ್ಟಾಪ್ನ ಆಪ್ರೇಟ್ ಮಾಡ್ತಾ ಇರ್ತೀವಿ, ಟಿ ವಿನೂ ಹೇಗೆಗೋ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಬಟ್ ನಾವು ರಿಯಲೈಸೇ ಮಾಡ್ಕೊಳ್ಳಲ್ಲ ನಾವು ಯಾವುದೋ ಒಂದು ಕರೆಕ್ಟಾಗಿರೋ ಪೋಶ್ಚರಲ್ಲಿ ಕೂತ್ಕೊಳ್ದೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ. ಎಸ್ಪೆಷಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಹೇಗೆಗೋ ಕೂತ್ಕೊಂಡಿರ್ತಾರೆ ಅವರು, ಲ್ಯಾಪ್ಟಾಪ್ ಎಲ್ಲೋ ಇರುತ್ತೆ, ಅವ್ರ ಬೆನ್ನು ಹೇಗೋ ಇರುತ್ತೆ. ಸೊ ಇದೆಲ್ಲ ಮುಂದೊಂದು ದಿನದಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಕ್ ಮೇಲೆ ಪ್ರೆಷರ್ ಬೀಳುತ್ತೆ, ನೆಕ್ ಪೇಯ್ನ್ ಬರ್ಬೋದು, ಬ್ಯಾಕ್ ಪೇಯ್ನ್ ಬರ್ಬೋದು, ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕೋರ್ ಎಕ್ಸಸೈಸ್ಗಳನ್ನ ನೀವು ಮಾಡಿದಾಗ ನಿಮಗೆ ಬ್ಯಾಕ್ ಪೇಯ್ನ್ ಎಲ್ಲ ಬರಲ್ಲ. ಆಮೇಲೆ ನಿಮ್ಮ ಪೋಶ್ಚರು ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮದು ಸ್ಪೈನಲ್ ಕಾರ್ಡ್ದು ಫ್ಲೆಕ್ಸಿಬಿಲಿಟಿ ಇದೆಯಲ್ಲ ಅದು ಕೂಡ ಡೆವಲಪ್ ಆಗುತ್ತೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಮದು ಸ್ಪೈನಲ್ ಕಾರ್ಡ್ದು ಡಿಸ್ಕ್ ಇದೆಯಲ್ಲ ಅದ್ರ ಸುತ್ತಮುತ್ತ ಮಸಲ್ ಇದೆಯಲ್ಲ ಅಲ್ಲೆಲ್ಲ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಬ್ಯಾಕು. ಈ ರೀತಿ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಒಟ್ಟಿಗೆ ಲೋವರ್ ಬ್ಯಾಕ್ಗೂ ಮತ್ತು ಹಿಪ್ಪು ಮತ್ತು ಅಬ್ಡಾಮನ್ ಎಲ್ಲ ಕವರ್ ಆಗುತ್ತೆ. ಅದರಿಂದ ನಿಮಗೆ ಆ ಜಾಗದಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ, ಒಂದು ಸ್ಟೆಬಿಲಿಟಿ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಸಡನ್ನಾಗಿ ವಾಕ್ ಮಾಡೋದಕ್ಕೆ ಅಥವಾ ಹತ್ತಲಿಕ್ಕೆ ಮೆಟ್ಲು ಅಥವಾ ಬೆಂಡ್ ಮಾಡಲಿಕ್ಕೆ, ಏನಾದ್ರು ಟ್ವಿಸ್ಟ್ ಮಾಡಲಿಕ್ಕೆ, ಲಿಫ್ಟ್ ಮಾಡೋದಕ್ಕೆ ಎಲ್ಲದಕ್ಕೂ ನಿಮಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಹೋಗುತ್ತೆ. ತುಂಬ ಜನ ಕೂತಿದ್ದ ಜಾಗದಲ್ಲೇ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಆಬ್ವಿಯಸ್ಲಿ ಒಳಗಡೆ ಗ್ಯಾಸ್ ಫಾರ್ಮ್ ಆಗುತ್ತೆ. ತುಂಬ ಜನಕ್ಕೆ ರಾಂಗ್ ಫುಡ್ ಹ್ಯಾಬಿಟ್ಸಿಂದನೂ ಕೂಡ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಆಮೇಲೆ ದೇಹದಲ್ಲಿ ಏನೂ ಮೂಮೆಂಟ್ಸ್ ಇರಲ್ಲ, ಅದರಿಂದನೂ ಕೂಡ ಗ್ಯಾಸ್ಟ್ರಿಕ್ ಆಗುತ್ತೆ, ಡೈಜೆಷನ್ ಕರೆಕ್ಟಾಗಿ ಆಗದೆ. ಸೊ ನೀವು ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಡೈಜೆಷನು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಹೋಗ್ತಾ ಬರುತ್ತೆ. ಆಮೇಲೆ ನಿಮಗೆ ಎಸ್ಪೆಷಲಿ ಈ ಬ್ಯಾಕ್ ಪೇಯ್ನ್ ಏನಿದೆಯಲ್ಲ, ಬ್ಯಾಕ್ಗೆ ಚೆನ್ನಾಗಿ ರೆಸ್ಟ್ ಸಿಗುತ್ತೆ, ಬ್ಯಾಕ್ ಪೇಯ್ನ್ ಹೋಗುತ್ತೆ. ಆಮೇಲೆ ನಿಮಗೆ ಬ್ರೀತಿಂಗ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ ನಮ್ಮ ಚೆಸ್ಟ್ ಕ್ಯಾವಿಟಿ ಓಪನ್ ಮಾಡುತ್ತೆ ಈ ರೀತಿ ನಾವು ಎಕ್ಸಸೈಸ್ ಮಾಡಿದಾಗ. ಸೊ ಆವಾಗ ನಮ್ಮ ಬ್ರೀತಿಂಗು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದಿನ ನೀವೇನಾದರೂ ಬಿಟ್ಬಿಡ್ತು ಅಂದರೆ ಏನೂ ನಿಮಗೆ ಲಾಭ ಗೊತ್ತಾಗಲ್ಲ. ಪ್ರತಿನಿತ್ಯ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ. ನೀವೇ ಮ್ಯಾಜಿಕ್ ನೋಡ್ತೀರಾ, ಏನಪ್ಪ ಇಷ್ಟೊಂದು ಬದಲಾವಣೆ ಆಗಿದೆಯಲ್ಲ ನನ್ನ ದೇಹದಲ್ಲಿ ಅಂತ ಅನಿಸುತ್ತೆ ನಿಮಗೆ. ಆಮೇಲೆ ತುಂಬ ಜನಕ್ಕೆ ಸೈಡ್ ಜಾಗದಲ್ಲೆಲ್ಲ ಜಾಸ್ತಿ ಬೊಜ್ಜಿರುತ್ತೆ, ಹೊಟ್ಟೆ ಭಾಗದಲ್ಲೂ ಬೊಜ್ಜೆಲ್ಲ ಇರುತ್ತೆ. ಸೊ ಈ ರೀತಿ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಇದ್ದರೆ ಒಳ್ಳೆ ಶೇಪ್ ಬರುತ್ತೆ ನಿಮಗೆ. ಆಮೇಲೆ ನಿಮ್ಮದು ಫ್ಯಾಟ್ ಕೂಡ ಬರ್ನ್ ಆಗ್ತಾ ಹೋಗುತ್ತೆ. ಅದಕ್ಕೆ ರೆಗ್ಯುಲರಾಗಿ ಮಾಡೋದು ತುಂಬ ಇಂಪಾರ್ಟೆಂಟು. ಇವಾಗ ನಾನು ಏನು ಇಷ್ಟು ಎಕ್ಸಸೈಸಸ್ ತೋರಿಸಿದ್ದೀನೋ ಇದೆಲ್ಲ ಬೇಸಿಕ್ ಎಕ್ಸಸೈಸ್ ಆಯಿತಾ. ಆರಾಮಾಗಿ ನೀವು ನೋಡ್ಕೊಂಡು ಮನೇಲೇ ಮಾಡ್ಬೋದು. ಪ್ರತಿಯೊಂದೂ ಒಂದು 10ರಿಂದ 15 ಸಲ ಮಾಡಿ, ಮತ್ತು ಅದನ್ನು 3 ಸಲ ರಿಪೀಟ್ ಮಾಡಿ. ಸೊ ಈ ರೀತಿ ನೀವು ಮನೇಲೇ ಕೂತ್ಕೊಂಡು ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗ್ತಾ ಬರುತ್ತೆ. ಈಗೆಲ್ಲ ಸಿಂಪಲ್ ಮತ್ತು ಎಫೆಕ್ಟಿವ್ ಆಗಿರೋ ಎಕ್ಸಸೈಸ್ಗಳನ್ನ ಗಂಗಾಧರ್ ಅವರು ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಮತ್ತು ನನಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನೀವು ಕೂಡ ನಿತ್ಯ ಇದನ್ನು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಆಮೇಲೆ ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂತ ಅಂದರೆ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.